ಕಿಡ್ನಿ ತೊಂದರೆಯನ್ನು ಹೇಗೆ ತಡೆಗಟ್ಟುವುದು? ಕಿಡ್ನಿ ಪ್ರಾಬ್ಲಮ್ ಯಾರಿಗೆ ಬರುತ್ತೆ? ಡಯಾಬಿಟಿಸ್ ಇರೋರಿಗೆ 6.5 ಆರ್ 7 ಇಷ್ಟು ಮೇಂಟೈನ್ ಮಾಡೋದ್ರಿಂದ ನಾವು ಕಿಡ್ನಿ ಪ್ರಾಬ್ಲಮ್ ಬರುವುದನ್ನು ತಡೆಯಬಹುದು. ಹೈಪರ್ ಟೆನ್ಷನ್ ಬರುವಂಥ ದುಷ್ಪರಿಣಾಮಗಳನ್ನು ಅವಾಯ್ಡ್ ಮಾಡಬಹುದು. ಅದರಲ್ಲಿ ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು. NSAIDs ಅಂತ ಏನು ಹೇಳ್ತೀವಿ, ಡೈಕ್ಲಫೆನಾಕೋ, ಅಸಿಕ್ಲಫೆನಾಕೋ, ಬ್ರೂಫೆನ್, ಈ ಮಾತ್ರೆನ ನುಂಗೋದನ್ನು ನಿಲ್ಲಿಸಬೇಕು. ಕೆಲವರು ರುಮಟೈಡ್ ಆರ್ಥರೈಟಿಸ್ ಇರುತ್ತೆ, ಲೂಪಸ್ ನೆಫ್ರೈಟಿಸ್ ಇರುತ್ತೆ. ಸೊ ಅವ್ರಿಗೆಲ್ಲ ಕಿಡ್ನಿ ಡಿಸೀಸ್ ಬರೋ ಚಾನ್ಸ್ ಇರುತ್ತೆ. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಡಾಕ್ಟರ್ ನಂದೀಶ್ ವಿ. ನಾನು ನೆಫ್ರಾಲಜಿಸ್ಟ್. ನಾನು 2010ನೇ ಇಸ್ವಿಯಿಂದ ನಾನು ನೆಫ್ರಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸಿದ್ದೇನೆ. ಈಗ ಸದ್ಯಕ್ಕೆ ನಾನು ಆದಿಚುಂಚನಗಿರಿ ಹಾಸ್ಪಿಟಲಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಇನ್ ನೆಫ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈ ದಿನ ನಾನು ನಿಮಗೆ ಏನು ತಿಳಿಸ್ತೀನಿ ಅಂದರೆ, ಸಾಮಾನ್ಯವಾಗಿ ಜನರಿಗೆ ಕಾಡುವಂಥ ಕಿಡ್ನಿ ತೊಂದರೆಯನ್ನು ಹೇಗೆ ತಡೆಗಟ್ಟುವುದು, ಕಿಡ್ನಿ ತೊಂದರೆ ಬಂದ ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಬರುವುದನ್ನು ಹೇಗೆ ತಡೆಗಟ್ಟುವುದನ್ನು ನಾನು ನಿಮಗೆ ಇವತ್ತು ತಿಳಿಸಲು ಇಚ್ಛೆ ಪಡುತ್ತೇನೆ. ಮೊದಲು ಕಿಡ್ನಿ ಪ್ರಾಬ್ಲಮ್ ಯಾರಿಗೆ ಬರುತ್ತೆ ಅಂತ ನಾನು ಈಗಾಗಲೇ ತಿಳಿಸಿರುವಂತೆ, ಒಂದು ಡಯಾಬಿಟಿಸ್ ಇರೋರಿಗೆ, ಹೈಪರ್ ಟೆನ್ಷನ್ ಇರೋರಿಗೆ, ಮತ್ತು ಹೆರಿಡಿಟರಿ ಡಿಸೀಸ್ ಇರೋರಿಗೆ, ಮತ್ತು ಬೇರೆ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇರೋರಿಗೆ, ಮತ್ತು ಪೇಯ್ನ್ ಕಿಲ್ಲರ್ಸು ಮತ್ತು ಆಲ್ಟರ್ನೇಟಿವ್ ಮೆಡಿಸಿನ್ ಯೂಸ್ ಮಾಡೋರಿಗೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿ ಈಗ ಹೇಗೆ ಅಂದರೆ, ಫಸ್ಟು ಡಯಾಬಿಟಿಸ್ ಕಂಟ್ರೋಲು. ನಾವು ಶುಗರನ್ನು ಪ್ರತಿ ವಾರಕ್ಕೊಮ್ಮೆ ಅಥವಾ ಪ್ರತಿ 15 ದಿವಸಕ್ಕೊಮ್ಮೆ ವೈದ್ಯರ ಬಳಿ ಹೋಗಿ ನಾವು ಊಟಕ್ಕಿಂತ ಮುಂಚೆ ಶುಗರು 110, ಊಟ ಆದಮೇಲೆ 140, ಮತ್ತು 3 ತಿಂಗಳಿಗೆ ಮಾಡುವ ಶುಗರು ಲೆಸ್ ದೆನ್ 6.5 ಆರ್ 7 ಇಷ್ಟು ಮೇಂಟೈನ್ ಮಾಡೋದ್ರಿಂದ ನಾವು ಕಿಡ್ನಿ ಪ್ರಾಬ್ಲಮ್ ಬರುವುದನ್ನು ತಡೆಯಬಹುದು. ಅದು ಬಂದಿರೋದನ್ನು ಮುಂದೆ ಪ್ರೋಗ್ರೆಸ್ ಆಗೋದನ್ನು ನಿಲ್ಲಿಸ್ಬೋದು. ಈ ರೀತಿ ಶುಗರ್ ಕಂಟ್ರೋಲ್ ಮಾಡೋದು. ನೆಕ್ಸ್ಟ್ ಎರಡನೇದು ಬ್ಲಡ್ ಪ್ರೆಷರ್ ಕಂಟ್ರೋಲ್. ಸಾಮಾನ್ಯವಾಗಿ ಬ್ಲಡ್ ಪ್ರೆಷರ್ 35 ವರ್ಷದ ಮೆಜಾರಿಟಿ ಅವರಿಗೆ ಇರುತ್ತೆ. ಅವರು ಏನು ಒಂದು ನಿಯಮಿತವಾಗಿ ಮೆಡಿಸಿನ್ ತಗೊಳ್ಬೇಕು. ಅಂದರೆ ಈಗ ಸಪೋಸ್ ಬೆಳಿಗ್ಗೆ 9 ಗಂಟೆಗೆ ತಗೊಳ್ಬೇಕು. ಆವಾಗ ಈ ಕೆಲವರು ಏನು ಮಾಡ್ತಾರೆ, ನಾನು ತಿಂಡಿ ತಿಂದಿಲ್ಲ ಅಂದ್ಬಿಟ್ಟು 12 ಗಂಟೆವರೆಗೂ 1 ಗಂಟೆವರೆಗೂ ತಗೊಳ್ಳೋದು, ಇವತ್ತು 1 ಗಂಟೆ ತಗೊಳ್ಳೋದು, ನಾಳೆ ಸಾಯಂಕಾಲ ತಗೊಳ್ಳೋದು, ಒಂದು ಮಿಸ್ ಮಾಡೋದು, ಆ ಥರ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಪ್ರತಿದಿನ ಒಂದೇ ಟೈಮ್ಗೆ ರೆಗ್ಯುಲರ್ ಆಗಿ ತಗೊಂಡು BP ಯಾವಾಗಲೂ 140-90 ಒಳಗಡೆ ಕಂಟ್ರೋಲ್ ಮಾಡೋದ್ರಿಂದ ನಾವು ಹೈಪರ್ ಟೆನ್ಷನಿಂದ ಬರುವಂಥ ದುಷ್ಪರಿಣಾಮಗಳನ್ನು ಅವಾಯ್ಡ್ ಮಾಡ್ಬೋದು. ಅದರಲ್ಲಿ ಕಿಡ್ನಿ ಫೇಲ್ಯೂರ್ ಕೂಡ ಒಂದು ದುಷ್ಪರಿಣಾಮ. ಇದನ್ನು ಕೂಡ ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಮತ್ತು ಬೈ ಚಾನ್ಸ್ ಕಿಡ್ನಿ ಫೇಲ್ಯೂರ್ ಆಲ್ರೆಡಿ ಇದ್ದರೆ ಮುಂದೆ ಪ್ರೋಗ್ರೆಷನ್ ಆಗೋದನ್ನ ತಡೆಯಬಹುದು. ನೆಕ್ಸ್ಟ್ ಮೂರನೇದು ಪೇಯ್ನ್ ಕಿಲ್ಲರ್ ಯೂಸ್ ಮಾಡೋದು. ಈಗ ಸಾಮಾನ್ಯವಾಗಿ ತಲೆನೋವು, ಮಂಡಿ ನೋವು ಬಂದರೆ NSAIDs ಅಂತ ಏನು ಹೇಳ್ತೀವಿ, ಡೈಕ್ಲಫೆನಾಕೋ, ಅಸಿಕ್ಲಫೆನಾಕೋ, ಬ್ರೂಫೆನ್, ಈ ಮಾತ್ರೆನ ನುಂಗೋದನ್ನು ನಿಲ್ಲಿಸಬೇಕು. ಸೊ ನಾವು ಅದರ ಬದಲು ಟ್ರಾಮಾಡಾಲ್ ಅಥವಾ ಪೆನಡಾಲ್, ಇದು ವೈದ್ಯರ ಸಲಹೆ ಪಡೆದು ಈ ಮಾತ್ರೆನ ತಗೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಕಿಡ್ನಿ ಮೇಲೆ ಬರುವಂಥ ದುಷ್ಪರಿಣಾಮ ಅವಾಯ್ಡ್ ಆಗುತ್ತೆ. ಆಗ ಕಿಡ್ನಿ ಪ್ರಾಬ್ಲಮ್ ಬರೋದು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಇನ್ನೊಂದು ಹೆರಿಡಿಟರಿ ಕಿಡ್ನಿ ಡಿಸೀಸ್, ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯವಿಲ್ಲ. ಯಾಕೆಂದರೆ ಅದು ಬರ್ತಲೇ ಜೀನ್ಸ್ ಡಿಫೆಕ್ಟ್ ಆಗಿ ಬರೋದ್ರಿಂದ ನಾವು ಇದನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ಮಗು ಹೊಟ್ಟೆಯಲ್ಲಿ ಇರುವಾಗಲೇ ಟೆಸ್ಟ್ ಮಾಡಿಸಿ ಕಿಡ್ನಿ ಪ್ರಾಬ್ಲಮ್ ಇದೆಯಾ ಇಲ್ಲ, ಕೆಲವು ಡಿಸೀಸ್ಗೆ ಇದೆ ಈ ಥರ ಟೆಸ್ಟ್, ಕೆಲವು ಡಿಸೀಸ್ಗಿಲ್ಲ, ಆ ರೀತಿ ನೋಡಿ ನಾವು ಡಿಸೈಡ್ ಮಾಡ್ಬೋದು. ಅಂದರೆ ತಂದೆ ಅಥವಾ ತಾಯಿಗೆ ಬಂದಿದೆ, ಎಸ್ಪೆಷಲಿ ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್. ಇದು ಹೆಸರೇ ಹೇಳುವಂತೆ ಆಟೋಸೋಮಲ್ ಡಾಮಿನೆಂಟ್ ಅಂದರೆ 50% ಆಫ್ ದಿ ಚಿಲ್ಡ್ರನ್ಸ್, ಹಂಗೆ 4 ಜನ ಮಕ್ಕಳಿದ್ರೆ ಇಬ್ಬರಿಗೆ ಬರೋ ಚಾನ್ಸ್ ಇರುತ್ತೆ. ಇದನ್ನು ನಾವು ಮೊದಲೇ ಜೀನ್ ಸ್ಟಡಿ ಆದರೆ ಮಾಡಬೇಕು, ಇಲ್ಲ ಅವಾಯ್ಡಿಂಗ್ ದ ಬಿಕಮ್ ಪ್ರೆಗ್ನೆಂಟ್. ಈ ರೀತಿ ನಾವು ಅವಾಯ್ಡ್ ಮಾಡಿದ್ರೆ ಆವಾಗ ಕಿಡ್ನಿ ಫರ್ದರ್ ಪ್ರೋಗ್ರೆಸ್ನ ಕಂಟ್ರೋಲ್ ಮಾಡೋದು. ಇದೇ ರೀತಿ ಬೇರೆ ಹೆರಿಟರಿ ಕಿಡ್ನಿ ಡಿಸೀಸ್ನ ಡಿಪೆಂಡಿಂಗ್ ಆನ್ ದಿ ಸಿಂಟಮ್ಸ್, ಸೈನ್ಸ್, ಡಿಸೀಸ್ ಪ್ಯಾಟ್ರನ್ನು ನಾವು ಸ್ಟಡಿ ಮಾಡಿ ಪ್ರಿವೆಂಟ್ ಮಾಡ್ಬೋದು. ಮತ್ತು ಇನ್ನು ಕೆಲವರಿಗೆ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಅಂತಲೇ, ಕೆಲವರು ರುಮಟೈಡ್ ಆರ್ಥರೈಟಿಸ್ ಇರುತ್ತೆ, ಲೂಪಸ್ ನೆಫ್ರೈಟಿಸ್ ಇರುತ್ತೆ. ಸೊ ಅವ್ರಿಗೆಲ್ಲ ಕಿಡ್ನಿ ಡಿಸೀಸ್ ಬರೋ ಚಾನ್ಸ್ ಇರುತ್ತೆ. ಆವಾಗ ನಾವೇನು ಮಾಡಬೇಕಂದ್ರೆ, ಬೇಸಿಕ್ ಡಿಸೀಸ್ ಏನಕ್ಕೆ ಬಂದಿದೆ, ರುಮಟೈಡ್ ಆರ್ಥರೈಟಿಸಿಂದ ಬಂದಿದೆ ಅಥವಾ ಕಾಮನ್ ಆಗಿರೋ ಲೂಪಸ್ ನೆಫ್ರೈಟಿಸ್, ಆ ಲೂಪಸ್ ನೆಫ್ರೈಟಿಸ್ಗೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಾವು ಸಂಪೂರ್ಣವಾಗಿ ಪ್ರೈಮರಿ ಕಾಯಿಲೆಯಾದ ಲೂಪಸ್ ನೆಫ್ರೈಟಿಸ್, ಲೂಪಸ್ ಅನ್ನು ಸಿಸ್ಟಮಿಕ್ ಲೂಪಸ್ ಎರಿಥಮೆಟಸ್ ಅದನ್ನು ಕ್ಯೂರ್ ಮಾಡ್ಬೋದು. ಮತ್ತು ಕಿಡ್ನಿ ಡಿಸೀಸ್ ಬರೋದನ್ನು ಸಂಪೂರ್ಣವಾಗಿ ತಡೆಯಬಹುದು. ಮತ್ತು ಕೆಲವು ವ್ಯಾಕ್ಸಿನ್ಸ್ ಇದ್ದಾವೆ. ಸಪೋಸ್ ಈಗ ಹೆಪಟೈಟಿಸ್ ಬಿ ವ್ಯಾಕ್ಸಿನ್, ಹೆಪಟೈಟಿಸ್ ಬಿ ಅದು ಜಾಂಡೀಸ್ ಇನ್ಫೆಕ್ಷನ್, ಅದು ಬಂದರೂ ಕೂಡ ಕಿಡ್ನಿ ಪ್ರಾಬ್ಲಮ್ ಬರೋ ಚಾನ್ಸ್ ಇರುತ್ತೆ. ಅದರಿಂದ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕರೆಕ್ಟಾಗಿ ತಗೊಂಡ್ರೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಅವಾಯ್ಡ್ ಮಾಡ್ಬೋದು, ಲಿವರ್ ಪ್ರಾಬ್ಲಮ್ ಅವಾಯ್ಡ್ ಮಾಡ್ಬೋದು, ಮತ್ತು ಕಿಡ್ನಿ ಪ್ರಾಬ್ಲಮ್ ಕೂಡ ಅವಾಯ್ಡ್ ಮಾಡ್ಬೋದು. ಮತ್ತು ಅತಿ ಇಂಪಾರ್ಟೆಂಟು ಸಾಮಾನ್ಯವಾಗಿ ಎಲ್ಲರೂ ಫಾಲೋ ಮಾಡಬಹುದು ಅಂದರೆ ಡಯಟಲ್ಲಿ ಏನಂತಂದರೆ, ನಾವು ಉಪ್ಪನ್ನು ತುಂಬ ಕಮ್ಮಿ ತಿನ್ನಬೇಕು. 3-5 ಗ್ರಾಮ್ ಉಪ್ಪು ತಿನ್ನಬೇಕು. ಮತ್ತು ಸಕ್ಕರೆ ಅಂಶನ ಅವಾಯ್ಡ್ ಮಾಡಬೇಕು. ಶುಗರ್ ಇರಲಿ ಬಿಡಲಿ, ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ತಿನ್ನಬೇಕು. ಫ್ಯಾಟ್ ಅನ್ನು ತಿನ್ನಬಾರ್ದು, ಅದನ್ನು ಕಮ್ಮಿ ಮಾಡಬೇಕು. ಪ್ರೋಟೀನ್ ಅಂಶನೂ ಕೂಡ ಅದು ನಮ್ಮ ತೂಕಕ್ಕೆ ತಕ್ಕಂತೆ, ಅಂದರೆ 0.8 1 ಗ್ರಾಮ್ ಪರ್ kg ಬಾಡಿ ವೇಟ್, ಈ ರೀತಿ ತೂಕಕ್ಕೆ ತಕ್ಕಂತೆ ಪ್ರೋಟೀನನ್ನು ತಿನ್ನಬೇಕು. ಮತ್ತು ಹೊರಗಡೆ ಸಿಗುವಂಥ ಹೈ ಪ್ರೋಟೀನ್ ಡಯಟನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಕೆಲವು ಹೆವಿ ಮೆಟಲ್ಸ್ ಕಂಟೆಂಟ್ ಇರುವಂಥ ಮೆಡಿಸನ್ಸು, ಆಲ್ಟರ್ನೇಟಿವ್ ಮೆಡಿಸನ್ಸ್ನ ಸಾಧ್ಯವಾದಷ್ಟು
ಅವಾಯ್ಡ್ ಮಾಡಬೇಕು. ಇನ್ನೊಂದು ಲಾಸ್ಟ್ ಏನು ಹೇಳಬೇಕಂದ್ರೆ, ಕೆಲವು ಫೇರ್ನೆಸ್ ಕ್ರೀಮ್ ಇರುತ್ತೆ, ಅವು ಮರ್ಕ್ಯುರಿ ಕಂಟೆಂಟ್ ಇರುತ್ತೆ. ಆ ಕ್ರೀಮ್ ಯೂಸ್ ಮಾಡೋದ್ರಿಂದ ಕಿಡ್ನಿ ಫೇಲ್ಯೂರ್ ಬರುತ್ತೆ, ನೆಫ್ರೋಟಿಕ್ ಸಿಂಡ್ರೋಮ್ ಬರುತ್ತೆ. ಇದನ್ನು ಕೂಡ ನಾವು ಸಾಮಾನ್ಯವಾಗಿ ಅವಾಯ್ಡ್ ಮಾಡೋದ್ರಿಂದ ನಾವು ಕಿಡ್ನಿ ಪ್ರಾಬ್ಲಮ್ ಬರೋದನ್ನ ತಡೆಗಟ್ಬೋದು. ಮತ್ತು ಕಿಡ್ನಿ ಪ್ರಾಬ್ಲಮ್ ಬಂದಿದ್ದರೆ ಮುಂದೆ ಪ್ರೋಗ್ರೆಷನ್ ಆಗೋದನ್ನ ಖಂಡಿತವಾಗಿಯೂ ತಡೆಗಟ್ಬೋದು. ಜೈ ಶ್ರೀ ಗುರುದೇವ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.